ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 195ರಿಂದ ಸೆಕ್ಷನ್ 200ರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ಸೆಕ್ಷನ್ 195 ಆಜೀವ ಕಾರಾವಾಸ ಅಥವಾ ಕಾರಾವಾಸದಿಂದ ದಂಡನೀಯವಾದ ಅಪರಾಧಕ್ಕಾಗಿ ಅಪರಾಧ ನಿರ್ಣಯ ಮಾಡುವಂತಹ ಉದ್ದೇಶದಿಂದ ಸುಳ್ಳು ಸಾಕ್ಷ್ಯವನ್ನು ಕೊಡುವುದಾಗಲಿ ಅಥವಾ ಅದನ್ನು ಸೃಷ್ಟಿಸುವುದರ ಬಗ್ಗೆ ಈ ಸೆಕ್ಷನ್ ತಿಳಿಸುತ್ತದೆ. ಇಲ್ಲಿ ಸುಳ್ಳು ಸಾಕ್ಷ್ಯವನ್ನು ಕೊಟ್ಟು ಅಥವಾ ಆ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿಸಿ ಆ ಮೂಲಕ ಭಾರತದಲ್ಲಿ ತತ್ಕಾಲದಲ್ಲಿ ಜಾರಿಯಲ್ಲಿರುವಂತಹ ವಿಧಿಗೆ ಅನುಸಾರವಾಗಿ ಮರಣದಂಡನೀಯವಲ್ಲದ ಆದರೆ ಆಜೀವ ಕಾರಾವಾಸದಿಂದ ದಂಡನೀಯವಾದಂತಹ ಅಪರಾಧಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಅಪರಾಧ ನಿರ್ಣಯವಾಗುವಂತೆ ಮಾಡುವಂತಹ ಉದ್ದೇಶದಿಂದಾಗಲಿ ಅಥವಾ ಆಗುವಂತಹ ಸಂಭವವಿದೆಯೆಂದು ತಿಳಿದೂ ಸಹ ಆ ರೀತಿಯ ಸುಳ್ಳು ಸಾಕ್ಷ್ಯವನ್ನು ಯಾವುದೇ ಒಬ್ಬ ವ್ಯಕ್ತಿಯು ಕೊಟ್ಟರೆ ಅಥವಾ ಅದನ್ನು ಸೃಷ್ಟಿಸಿದರೆ ಅದು ಕಾನೂನಿನ ಅಡಿಯಲ್ಲಿ ಅಪರಾಧವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಹಾಗೂ ಆ ವ್ಯಕ್ತಿಯು ಆ ಅಪರಾಧಕ್ಕಾಗಿ ಅಪರಾಧಿ ಎಂದು ನಿರ್ಣಿತವಾದಂತಹ ವ್ಯಕ್ತಿಯು ಯಾವ ದಂಡನೆಗೆ ಗುರಿಯಾಗತಕ್ಕದ್ದೋ ಆ ದಂಡನೆಗೆ ಗುರಿಯಾಗುತ್ತಾನೆ. ಸಾಮಾನ್ಯವಾಗಿ ತಿಳಿದಂತೆ ಸುಳ್ಳು ಸಾಕ್ಷ್ಯವನ್ನು ಕೊಡುವುದಾಗಲಿ ಅಥವಾ ಅದನ್ನು ಸೃಷ್ಟಿಸುವುದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಅಂದರೆ ಕಲಂ 195ರ ಅಡಿಯಲ್ಲಿ ಆಜೀವ ಕಾರಾವಾಸ ಅಥವಾ ಕಾರಾವಾಸದ ದಂಡನೀಯ ಅಪರಾಧಕ್ಕೆ ಅಥವಾ ಅದನ್ನು ಉದ್ದೇಶದಿಂದ ಸುಳ್ಳು ಸಾಕ್ಷ್ಯವನ್ನು ಕೊಡುವುದು ಸಹ ಒಂದು ಅಪರಾಧವಾಗಿದೆ. ಎರಡನೆಯದಾಗಿ ಸೆಕ್ಷನ್ 196 ಇಲ್ಲಿ ಸುಳ್ಳೆಂದು ತಿಳಿದಿರುವಂತಹ ಸಾಕ್ಷ್ಯವನ್ನು ಉಪಯೋಗಿಸುವುದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ತಾನು ಸುಳ್ಳೆಂದು ಅಥವಾ ಸೃಷ್ಟಿಸಲಾದುದು ಎಂದು ತಿಳಿದೂ ಸಹ ಯಾವುದೇ ಸಾಕ್ಷ್ಯವನ್ನು ಸತ್ಯವಾದುದೆಂದು ಅಥವಾ ಅದನ್ನು ನೈಜವಾದುದೆಂದು ಭ್ರಷ್ಟತೆಯಿಂದ ಉಪಯೋಗಿಸಿದರೆ ಅಥವಾ ಅದನ್ನು ಉಪಯೋಗಿಸಲು ಪ್ರಯತ್ನಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೂ ಅವನು ಸುಳ್ಳು ಸಾಕ್ಷ್ಯವನ್ನು ಕೊಟ್ಟಿದ್ದರೆ ಅಥವಾ ಆ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿಸಿದರೆ ಯಾವ ದಂಡನೆಗೆ ಗುರಿಯಾಗುತ್ತಿದ್ದನೋ ಅದೇ ದಂಡನೆಗೆ ಗುರಿಯಾಗತಕ್ಕದ್ದು. ಅಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಆ ಯಾವುದೇ ರೀತಿಯಾದಂತಹ ಸಾಕ್ಷಿಯು ಅದು ಸುಳ್ಳೆಂದು ತಿಳಿದರೂ ಸಹ ಅದನ್ನು ಉಪಯೋಗಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಮೂರನೆಯದಾಗಿ ಸೆಕ್ಷನ್ 197 ಇಲ್ಲಿ ಸುಳ್ಳು ಪ್ರಮಾಣ ಪತ್ರವನ್ನು ಕೊಡುವುದು ಅಥವಾ ಅದಕ್ಕೆ ಸಹಿ ಹಾಕುವುದು ಇದು ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ವಿಧಿಗೆ ಅನುಸಾರವಾಗಿ ಕೊಡತಕ್ಕದ್ದು ಅಥವಾ ಸಹಿ ಹಾಕತಕ್ಕದ್ದು ಎಂದು ಅಗತ್ಯಪಡಿಸಲಾದ ಯಾವುದೇ ಪ್ರಮಾಣ ಪತ್ರವನ್ನು ಅಥವಾ ಯಾವುದೇ ರೀತಿಯಾದಂತಹ ಸಂಗತಿಗೆ ಸಂಬಂಧಿಸಿದಂತಹ ಒಂದು ಪ್ರಮಾಣ ಪತ್ರವನ್ನು ವಿಧಿಗೆ ಅನುಸಾರವಾಗಿ ಸಾಕ್ಷ್ಯವಾಗಿ ಸ್ವೀಕರಿಸಲಾಗುವುದೋ ಆ ಯಾವುದೇ ಸಂಗತಿಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವಾಗಿರಬಹುದು ಅಥವಾ ಆ ಪ್ರಮಾಣ ಪತ್ರವು ಯಾವುದೇ ಮುಖ್ಯಾಂಶದಲ್ಲಿ ಸುಳ್ಳಾಗಿರುವುದೆಂದು ತಿಳಿದೂ ಸಹ ಅಥವಾ ಅದನ್ನು ನಂಬಿದಂತಹ ಪ್ರಮಾಣ ಪತ್ರವನ್ನು ಯಾವುದೇ ಒಬ್ಬ ವ್ಯಕ್ತಿಯು ಕೊಟ್ಟರೆ ಅದು ಕಾನೂನಿನ ಅಡಿಯಲ್ಲಿ ಅಪರಾಧವಾಗುತ್ತದೆ. ಅಥವಾ ಅದಕ್ಕೆ ಸಹಿ ಹಾಕಿದರೆ ಅಥವಾ ಅದನ್ನು ಸುಳ್ಳು ಸಾಕ್ಷಿಯೆಂದು ಕೊಟ್ಟಿದ್ದರೆ ಅದು ದಂಡನೆಗೆ ಗುರಿಯಾಗತಕ್ಕದ್ದು. ಅಲ್ಲದೆ ಕೇವಲ ಸುಳ್ಳು ಸಾಕ್ಷಿ ನೀಡುವುದು ಅಥವಾ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸುವುದು ಅಪರಾಧವಲ್ಲದೆ ಸುಳ್ಳು ಪ್ರಮಾಣ ಪತ್ರವನ್ನು ಕೊಡುವುದು ಅಥವಾ ಅದಕ್ಕೆ ಸಹಿ ಮಾಡುವುದು ಸಹ ಒಂದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಸೆಕ್ಷನ್ 198 ಇಲ್ಲಿ ಸುಳ್ಳೆಂದು ತಿಳಿದಿರುವ ಒಂದು ಪ್ರಮಾಣ ಪತ್ರವನ್ನು ಸತ್ಯವಾದುದೆಂದು ಉಪಯೋಗಿಸುವುದು. ಹಿಂದಿನ ಕಲಂದಲ್ಲಿ ನೋಡಿದಂತೆ ಇಲ್ಲಿ ಸುಳ್ಳು ಪ್ರಮಾಣಪತ್ರವನ್ನು ಕೊಡುವುದು
ಮತ್ತು ಅದಕ್ಕೆ ಸಹಿ ಮಾಡುವುದು ಕಾನೂನಿನ ಅಡಿಯಲ್ಲಿ ಅಪರಾಧವೆಂದು ಹೇಳಲಾಗುತ್ತದೆ. ಅದೇ ರೀತಿಯಾಗಿ ಕಲಂ 198ರ ಅಡಿಯಲ್ಲಿ ನೋಡುವುದಾದರೆ ಸುಳ್ಳೆಂದು ತಿಳಿದಿರುವ ಒಂದು ಪ್ರಮಾಣ ಪತ್ರವನ್ನು ಅದನ್ನು ಸತ್ಯವೆಂದು ಉಪಯೋಗ ಮಾಡುವುದು ಅಪರಾಧವಾಗಿರುತ್ತದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಒಂದು ಪ್ರಮಾಣ ಪತ್ರವು ಯಾವುದೇ ಮುಖ್ಯಾಂಶದಲ್ಲಿ ಸುಳ್ಳೆಂದು ತಿಳಿದಿದ್ದೂ ಸಹ ಅಂತಹ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಭ್ರಷ್ಟತೆಯಿಂದ ಉಪಯೋಗಿಸಿದರೆ ಅಥವಾ ಉಪಯೋಗಿಸಲು ಅದನ್ನು ಪ್ರಯತ್ನಿಸಿದರೆ ಅವನು ಸುಳ್ಳು ಸಾಕ್ಷ್ಯವನ್ನು ಕೊಟ್ಟಿದ್ದರೆ ಹೇಗೆ ದಂಡನೆಗೆ ಗುರಿಯಾಗುತ್ತಾನೋ ಅದೇ ರೀತಿ ಇಲ್ಲೂ ಸಹ ದಂಡಿತನಾಗತಕ್ಕದ್ದು. ಕೇವಲ ಸುಳ್ಳು ಸಾಕ್ಷಿ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಅಪರಾಧವಲ್ಲದೆ ಅದನ್ನು ಸತ್ಯವಾದುದೆಂದು ಉಪಯೋಗಿಸುವುದು ಸಹ ಅಪರಾಧವಾಗಿರುತ್ತದೆ. ಸೆಕ್ಷನ್ 199 ಇಲ್ಲಿ ವಿಧಿಗೆ ಅನುಸಾರವಾಗಿ ಸಾಕ್ಷ್ಯವಾಗಿ ಸ್ವೀಕರಿಸಬಹುದಾದ ಘೋಷಣೆಯಲ್ಲಿ ಮಾಡಲಾಗಿರುವ ಸುಳ್ಳು ಹೇಳಿಕೆಗಳು, ಅಂದರೆ ಯಾವುದೇ ಒಂದು ನ್ಯಾಯಾಲಯವು ಅಥವಾ ಯಾವುದೇ ಲೋಕನೌಕರನು ಇತರ ವ್ಯಕ್ತಿಯು ಒಂದು ಘೋಷಣೆಯನ್ನು ಯಾವುದೇ ಸಂಗತಿಯ ಸಾಕ್ಷ್ಯವಾಗಿ ಸ್ವೀಕರಿಸಲು ವಿಧಿಗೆ ಅನುಸಾರವಾಗಿ ಬದ್ಧವಾಗಿರುವಲ್ಲಿ ಅಥವಾ ಪ್ರಾಧಿಕೃತನಾಗಿರುವಲ್ಲಿ ಅಂತಹ ಘೋಷಣೆಯನ್ನು ಮಾಡಿದ ಮತ್ತು ಅದಕ್ಕೆ ಸಹಿ ಹಾಕಿದ ಯಾವುದೇ ವ್ಯಕ್ತಿಯು ಯಾವ ವಿಷಯದ ಬಗ್ಗೆ ಆ ಘೋಷಣೆಯನ್ನು ಮಾಡಲಾಗಿದೆಯೋ ಅಥವಾ ಉಪಯೋಗಿಸಲಾಗಿದೆಯೋ ಆ ವಿಷಯದ ಯಾವುದೇ ಮುಖ್ಯಾಂಶದ ಕುರಿತು ಸುಳ್ಳಾಗಿರುವ ಮತ್ತು ತಾನು ಸುಳ್ಳೆಂದು ತಿಳಿದಿರುವಂತಹ ಅಥವಾ ಅದನ್ನು ನಂಬಿರಲು ಅಥವಾ ಸತ್ಯವೆಂದು ನಂಬದಿರುವ ಯಾವುದೇ ಹೇಳಿಕೆಯನ್ನು ಆ ಘೋಷಣೆಯಲ್ಲಿ ಮಾಡಿದರೆ ಅದು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಆ ಸುಳ್ಳು ಸಾಕ್ಷಿಗೆ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗತಕ್ಕದ್ದು. ಕೇವಲ ಪ್ರಮಾಣಪತ್ರ ಸ್ವೀಕರಿಸುವುದು, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸುವುದು ಅಪರಾಧವಲ್ಲದೆ ವಿಧಿಗೆ ಅನುಸಾರವಾಗಿ ಸಾಕ್ಷ್ಯವಾಗಿ ಸ್ವೀಕರಿಸಬಹುದಾದ ಘೋಷಣೆಯ ರೂಪದಲ್ಲಿ ಮಾಡಲಾಗಿರುವಂತಹ ಸುಳ್ಳು ಹೇಳಿಕೆಯೂ ಸಹ ಕಾನೂನಿನ ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಕೊನೆಯದಾಗಿ ಸೆಕ್ಷನ್ 200 ಇಲ್ಲಿ ಅಂತಹ ಘೋಷಣೆಯು ಅಂದರೆ ವಿಧಿಗೆ ಅನುಸಾರವಾಗಿ ಸ್ವೀಕರಿಸಬಹುದಾದಂತಹ ಸಾಕ್ಷ್ಯವಾದ ಘೋಷಣೆಯು ಸುಳ್ಳೆಂದು ತಿಳಿದಿದ್ದೂ ಸಹ ಅದನ್ನು ಸತ್ಯವಾದುದೆಂದು ಉಪಯೋಗಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯು ಅಂತಹ ಯಾವುದೇ ಘೋಷಣೆಯು ಯಾವುದೇ ಮುಖ್ಯಾಂಶದಲ್ಲಿ ಸುಳ್ಳೆಂದು ತಿಳಿದಿದ್ದೂ ಸಹ ಅದನ್ನು ಭ್ರಷ್ಟತೆಯಿಂದ ಉಪಯೋಗಿಸಿದರೆ ಅಥವಾ ಉಪಯೋಗಿಸಲು ಪ್ರಯತ್ನಿಸಿದರೆ ಅದನ್ನು ಅಪರಾಧವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಹಾಗೂ ಅವನು ಸುಳ್ಳು ಸಾಕ್ಷ್ಯವನ್ನು ಕೊಟ್ಟಿದ್ದರೆ ಹೇಗೆ ದಂಡಿತನಾಗುತ್ತಿದ್ದನೋ ಅದೇ ರೀತಿ ಇಲ್ಲಿಯೂ ಸಹ ಆತನು ದಂಡಿತನಾಗುತ್ತಾನೆ. ಇಂದಿನ ವಿಡಿಯೋದಲ್ಲಿ ನಾವು ಸುಳ್ಳು ಸಾಕ್ಷಿಗಳನ್ನು ಕೊಡುವುದು, ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸುವುದು, ಅದೇ ರೀತಿ ಸುಳ್ಳು ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದಾಗಲಿ ಅದಕ್ಕೆ ಸಹಿ ಮಾಡುವುದಾಗಲಿ ಮತ್ತು ಕೊನೆಯದಾಗಿ ಸುಳ್ಳು ಸಾಕ್ಷಿಗಳ ಘೋಷಣೆಯಿಂದ ಸುಳ್ಳೆಂದು ತಿಳಿದುದು ಸಹ ಅದನ್ನು ಸತ್ಯವೆಂದು ಉಪಯೋಗಿಸುವುದು ಈ ಎಲ್ಲ ಕೃತ್ಯಗಳು ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಇಂದಿನ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.